ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಲಿರುವ ಕತೆ ಮನೆ ಕೆಲಸದ ಹುಡುಗಿಯದು. ಹಲೋ ಕಾಂತ, ಚೆನ್ನಾಗಿದ್ದೀಯಾ? ಏನು ಬೆಳಗ್ಗೆ ಫೋನ್ ಮಾಡಿದ್ದೇನಂತ ಕೇಳ್ತಾ ಇದ್ದೀಯಾ? ಹೌದು ಕಣೆ, ನಾನು ಬೆಳಗಿನ ಹೊತ್ತು ಈಗ ಫ್ರೀ ಆಗಿರ್ತೇನೆ. ಹೇಗೆ ಅಂತ ಕೇಳ್ತೀಯಾ? ನನಗೆ ಹೊಸ ಕೆಲಸದ ಹುಡುಗಿ ಸಿಕ್ಕಿದ್ದಾಳೆ ಕಣೆ. ಅದಾ, ನಮ್ಮವರು ತಿಂಗಳು ನಮ್ಮ ಎಸ್ಟೇಟಿಗೆ ಹೋಗಿದ್ರಲ್ಲ. ನಮ್ಮ ಎಸ್ಟೇಟ್ ಕೆಲಸದವ ಬುಡ್ಡಪ್ಪ ಗೊತ್ತಲ್ಲ ನಿಂಗೆ? ಅವನ ಮಗಳು ಶಿವಮೊಗ್ಗದ ಕಡೆ ಮದುವೆ ಆಗಿದ್ಲು. ಅವಳು 6 ತಿಂಗಳು ಮುಂಚೆ ಸತ್ತೋದ್ಲಂತೆ. ಅವಳ ಗಂಡ 2ನೇ ಮದುವೆ ಆಗ್ಬೇಕು ಅಂತ ಮಗಳನ್ನು ಅಂದ್ರೆ ಈ ಹುಡುಗಿಯನ್ನು ಬುಡ್ಡಪ್ಪನ ಮನೆಗೆ ಕಳಿಸಿಬಿಟ್ನಂತೆ. ಈ ಹುಡುಗಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ನಮ್ಮವರು ಹೋದಾಗ ಬುಡ್ಡಪ್ಪ, ನಮ್ಗೆ ವಯಸ್ಸಾಗ್ತಾ ಇದೆ, ಈ ಹೆಣ್ಣು ಮಗುವನ್ನು ನಾವು ಎಷ್ಟು ಕಾಲ ನೋಡಿಕೊಳ್ಳಲು ಸಾಧ್ಯ? ನೀವು ಇವಳನ್ನು ಕರ್ಕೊಂಡೋಗಿ ಮನೆ ಕೆಲಸಕ್ಕೆ ಹಾಕೊಳ್ಳಿ, ಇವಳಿಗೆ ಒಂದು ಬಾಳು ಮಾಡಿಕೊಡಿ ಅಂತ ಗೋಗರದ್ನಂತೆ. ನಿಂಗ್ ಗೊತ್ತಲ್ಲ ನಮ್ಮವರು ಹೇಗೆ ಅಂತ. ಮರುಕದಿಂದ ಅವಳನ್ನು ಕರೆತಂದು ನನ್ನ ತಲೆಗೆ ಕಟ್ಟಿದ್ರು. ನಿಂಗೆ ಗೊತ್ತಲ್ಲ, ನಂಗೆ ಕೆಲ್ಸದವರಂದ್ರೆ ಆಗದು. ನನ್ನ ಕೈಕಾಲ್ ಗಟ್ಟಿ ಇರುವ ತನಕ ನನ್ನ ಕೆಲಸ ನಾನೇ ಮಾಡ್ಕೊಳ್ತೇನೆ ಅಂದ್ರೆ ಕೇಳಲಿಲ್ಲ. ಈಗಿನ್ನೂ 10 ವರ್ಷದ ಹುಡುಗಿ, ಈಗಿನಿಂದಲೇ ಟ್ರೈನಿಂಗ್ ಕೊಟ್ರೆ ನಿನ್ಗೆ ಹೇಗ್ ಬೇಕೋ ಹಾಗೆ ಪಳಗಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ರು. ಒಂದ್ ರೀತಿಯಲ್ಲಿ ಅದು ಸರಿ ಅನಿಸಿತು ನನ್ಗೆ. ನಮ್ಮ ಪಮ್ಮಿ ವಯಸ್ಸಿನವಳು. ಆ ವಯಸ್ಸಿನಲ್ಲಿ ಹುಡುಗಿಯರು ಹೇಗಿರ್ತಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಸರಿ ಅಂತ 1 ತಿಂಗಳಿಂದ ಪಳಗಿಸ್ತಾ ಇದ್ದೇನೆ. ಈಗ ಸರಿ ಹೋಗಿದ್ದಾಳೆ. ಏನೇನ್ ಕೆಲಸ ಮಾಡ್ತಾಳೆ ಅಂತ ಕೇಳ್ತಾ ಇದೀಯಾ? ಎಲ್ಲ ಅಂದ್ರೆ ಅಡಿಗೆ ಬಿಟ್ಟು ಎಲ್ಲ ಕೆಲಸ ಮಾಡ್ತಾಳೆ. ಅಡಿಗೆ ಕಲಿಸಲು ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಅನ್ಕೊಂಡಿದ್ದೇನೆ. ನಮ್ಮ ಮನೆಯವರಿಗೆ ಇಷ್ಟ ಆಗುವ ಹಾಗೆ ಅಡಿಗೆ ಮಾಡಲು ಕಲಿಸ್ತೇನೆ, ಆಮೇಲೆ ನೋಡೋಣ ಅಂತ. ಅದಾ, ಈಗ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತೇನೆ. ಮೊದಲು ಎದ್ದು ಅಂಗಳ ತೊಳೆದು ರಂಗೋಲಿ ಹಾಕ್ಬೇಕು. ಆಮೇಲೆ ಹಂಡೆಗೆ ನೀರು ತುಂಬಿಸಿ ಒಲೆಗೆ ಉರಿ ಹಾಕ್ತಾಳೆ. ಗೀಸರ್ ಹಾಳಾಗಿದೆ, ರಿಪೇರಿ ಮಾಡ್ಸೋಣ ಅನ್ಕೊಳ್ಳೋಷ್ಟ್ರಲ್ಲಿ ಈ ಹುಡುಗಿ ಬಂದ್ಲು. ಇವಳಿಗೆ ತಿಂಗಳಿಗೆ 1000 ರೂಪಾಯಿ ಪ್ರಕಾರ 1 ವರ್ಷಕ್ಕೆ 12,000 ಸುರಿದು ಬಂದಿದ್ದಾರೆ ಇವರು. ಈಗ ಯಾಕೆ ಗೀಸರ್ ಬೇರೆ ರಿಪೇರಿ ಮಾಡಿಸ್ಬೇಕು? ಹಾಗೆ ನಮ್ಮನೆಯಲ್ಲಿ ಏನ್ ಕೆಲಸ ಇರ್ತದೆ, ಮಾಡ್ಲಿ ಅಂತ ಸುಮ್ಮನಾದೆ. ಅದು ಅಲ್ಲದೆ ನಮ್ಮ ತೆಂಗಿನ ತೋಟದಲ್ಲಿ ಯಾವಾಗ್ಲೂ ಮಟ್ಟೆ, ಸಿಪ್ಪೆ, ಗೆರಟೆಗಳು ಸಿಗ್ತವೆ. ಮೊದ್ಲೆಲ್ಲ ಮಾರಿ ಬಿಡ್ತಿದ್ದೆ. ಈಗ ಕೆಲಸದವಳು ಒಲೆಗೆ ಒಟ್ಟಿ ಉರಿ ಹಾಕ್ತಾಳೆ. ಈ ಕೆಲಸ ಅವಳಿಗೆ ಚೆನ್ನಾಗಿ ಗೊತ್ತು ನೋಡು. 6 ಗಂಟೆ ಅಷ್ಟೊತ್ತಿಗೆ ನೀರು ಕಾಯಿಸಿ ಬಿಸಿ ಆಗಿದ ತಕ್ಷಣ ನಮ್ಮ ಅನಿಲ್ ಎದ್ದು ಸ್ನಾನ ಮಾಡ್ತಾನೆ. ಅವನು ಈ ಸಲ 10th ಅಲ್ವಾ, ಸ್ಪೆಷಲ್ ಕ್ಲಾಸ್ ಅಂತ 7ವರೆಗೆ ಮನೆ ಬಿಡ್ತಾನೆ ಪಾಪ. ಅವನು ಹೊರಟ ಮೇಲೆ ನಮ್ಮವರದ್ದು ಸ್ನಾನ. ಅವರು ಸ್ನಾನಕ್ಕೆ ಹೋದ್ರೆ ಹಂಡೆ ಖಾಲಿ ಮಾಡಿಯೇ ಬರುವುದು. ಅಷ್ಟರಲ್ಲಿ ನಾನು ಚಹಾ ಮಾಡಿಟ್ಟಿರ್ತೇನೆ. ಆ ಹುಡುಗಿಯ ಹತ್ರ ಒಂದು ಸಿಲ್ವಾರದ ಚೊಂಬಿದೆ ಕಣೆ. ಅದ್ರ ತುಂಬಾ ಹಾಕಿದ್ರು ಏನು ಬೇಡ ಅನ್ನೋದಿಲ್ಲ ಆ ಹುಡುಗಿ. ಕುದಿಯುವ ಚಹಾವನ್ನು ಸೊರ್ ಅಂತ ಊದಿ ಕುಡಿತಾಳೆ. ನನ್ನ ಪಮ್ಮಿಗೆ ಒಂದು ಅರ್ಧ ಲೋಟ ಹಾಲು ಕುಡಿಸ್ಬೇಕು ಅಂದ್ರೆ ನನ್ನ ಪ್ರಾಣ ಹೋಗ್ತದೆ. ಈ ಹುಡುಗಿ ನೋಡ್ಬೇಕು, ಇಡೀ ಚೊಂಬು ಚಹಾವನ್ನು ಕುಡಿದು ಬಿಡ್ತಾಳೆ. ಚಹಾ ಕುಡಿದ ಮೇಲೆ ಮತ್ತೆ ಹಂಡೆಗೆ ನೀರು ತುಂಬಿಸ್ತಾಳೆ. ಒಲೆಗೆ ಉರಿ ಹಾಕಿದ್ರೆ ನಂತರ ಪಮ್ಮಿಯನ್ನು ಎಬ್ಬಿಸಿ ಸ್ನಾನ ಮಾಡಿಸ್ತೇನೆ. ಅಷ್ಟರಲ್ಲಿ ಮನೆಯೆಲ್ಲ ಗೂಡಿಸಿ ಒರೆಸಿ ಬಿಡ್ತಾಳೆ ಈ ಕೆಲಸದ ಹುಡುಗಿ. ಇವತ್ತು ಪೂರಿ ಮಾಡಿದ್ದೆ ಕಣೆ. ಒಂದು ಪೂರಿ ತಿನ್ನಲು ಸತಾಯಿಸಿ ಬಿಟ್ಲು ನನ್ನ ಪಮ್ಮಿ. ಬಟ್ಟೆಗಳೆಲ್ಲ ದಿನಕ್ಕೆ ಚಿಕ್ಕದಾಗ್ತಾ ಇವೆ. ಒಳ್ಳೇದಾಯ್ತು, ಈ ಕೆಲಸದ ಹುಡುಗಿ ಬಂದ್ಮೇಲೆ ಚಿಕ್ಕದಾದ ಬಟ್ಟೆಗಳನ್ನೆಲ್ಲ ಅವಳ ಸೊತ್ತು. ಹಾಗೆ ಪಮ್ಮಿಯನ್ನು ಸ್ಕೂಲ್ ವ್ಯಾನ್ ಹತ್ತಿಸಿ ನಾನ್ ಕೂಡ ಸ್ನಾನ ಮಾಡುತ್ತೇನೆ. ಅಷ್ಟು ಹೊತ್ತಿಗೆ ಕೆಲಸದ ಹುಡುಗಿ ಬಟ್ಟೆಗಳನ್ನು ವಾಷಿಂಗ್ ಮೆಷಿನ್ಗೆ ಹಾಕಿ ತೆಗಿತಾಳೆ. ಹಾಗೆ ಸ್ಕೂಲ್ ಬಟ್ಟೆ, ನಮ್ಮವರ ಶರ್ಟ್, ನನ್ನ ಸೀರೆ ಎಲ್ಲ ಕೈಯಲ್ಲಿ ಒಗೆದು ಹಾಕಿ ಎಲ್ಲವನ್ನು ಒಣಗ ಹಾಕ್ತಾಳೆ. ನಂತರ ಬೆಳಗಿನ ಅಡುಗೆಯ ಪಾತ್ರೆ ಪಗಡಗಳನ್ನು ತೊಳೆದಾಕ್ತಾಳೆ. ಅಷ್ಟರಲ್ಲಿ ನಾನು ಪೂಜೆ ಮುಗಿಸಿ ತಿಂಡಿ ತಿಂತೇನೆ. ಆ ಹೊತ್ನಲ್ಲಿ ಅವಳಿಗೆ ಸ್ನಾನ ಮಾಡಲು ಹೇಳ್ತೇನೆ. ಬಿಸಿನೀರ? ಒಮ್ಮೊಮ್ಮೆ ಬಿಸಿನೀರು ಹಂಡೆಯಲ್ಲಿ ಇರ್ತದೆ. ನಾನು ತಲೆ ಸ್ನಾನ ಮಾಡಿದಾಗಂತೂ ನನಗೆ ತುಂಬಾ ಕೂದಲಲ್ವಾ, ಎಲ್ಲ ನೀರು ಖಾಲಿ ಆಗ್ತದೆ. ಆಗ ತಣ್ಣೀರಲ್ಲೇ ಸ್ನಾನ ಮಾಡ್ತಾಳೆ. ಅವಳಿಗೆ ಇದೆಲ್ಲ ಮೊದಲಿಂದ ತಣ್ಣೀರಾಗಿ ಸ್ನಾನ ಮಾಡಿ ಅಭ್ಯಾಸ. ಅದೆಲ್ಲ ಪರವಾಗಿಲ್ಲ ಅವಳಿಗೆ.
ಆಮೇಲೆ ತಿಂಡಿ ಅಂದ್ರೆ ಪೂರಿ ದೋಸೆ ಎಲ್ಲ ಕೊಡೋದಿಲ್ಲ ನಾನು. ಹಿಂದಿನ ದಿನ ಉಳಿದ ಅನ್ನ ಸಾರು ಹೀಗೇನಾದ್ರೂ ಸ್ವಲ್ಪ ಜಾಸ್ತಿಯೇ ಮಾಡಿರ್ತೇನೆ. ಯಾಕೆ ಅಂದ್ರೆ ಒಂದು, ಈ ಕೆಲಸದವರಿಗೆ ರುಚಿ ಪಚಿ ಹತ್ತಿಸಬಾರ್ದು. ಎರಡನೇದಾಗಿ ಇಡ್ಲಿ ದೋಸೆ ಅಂತ ತಿಂದ್ರೆ ಶಕ್ತಿ ಸಾಲದು. ಅನ್ನ ಸಾರು ಮುದ್ದೆ ತಿಂದ್ರೆ ಒಳ್ಳೆ ಕೆಲಸ ಮಾಡಲು ಶಕ್ತಿ ಬರ್ತದೆ. ನಾನೇನು ಹಳೆದು ಪಳೆದು ತಂಗಳನ್ನ ಎಲ್ಲ ಕೊಡ್ತೇನೆ, ಏನೋ ಹಿಂದಿನ ರಾತ್ರಿ ಉಳ್ದದ್ದು ಕೊಡ್ತೇನೆ. ಆದ್ರೇನು, ನೀನು ನೋಡ್ಬೇಕು ಕಾಂತು ಹೇಗೆ ತಿಂತಾಳೆ ಅಂತ. ಅವಳದ್ದೇ ಸಿಲ್ವಾರದ ತಟ್ಟೆಯ ತುಂಬಿಸಿದ್ರು 2 ನಿಮಿಷಗಳಲ್ಲಿ ತಟ್ಟೆ ಖಾಲಿ. ಇನ್ನು ಹಾಕಿದ್ರು ಬೇಡ ಅಂತ ಬಾಯಲ್ಲಿ ಬರೋದಿಲ್ಲ. ಎಷ್ಟು ತಿಂತಾಳೆ ಗೊತ್ತಾ. ಇಷ್ಟಕ್ಕೂ ನಮ್ಮ ಪಮ್ಮಿಯ ಅರ್ಧ ಸೈಜ್ ಇದ್ದಾಳೆ. ಪಮ್ಮಿ 4 ತುತ್ತು ತಿನ್ನಲು ಎಷ್ಟು ಒದ್ದಾಡ್ತಾಳೆ. ಇವಳಂತೂ ತಟ್ಟೆಗಟ್ಲೆ ತಿಂತಾಳೆ. ಆಮೇಲೆ ಇನ್ನೇನು, ಆಮೇಲೆ ಇದೆಯಲ್ಲ, ತೋಟಕ್ಕೆ ನೀರ್ ಹಾಕ್ಬೇಕು, ಮಧ್ಯಾಹ್ನ ಅಡಿಗೆ ಆದ್ಮೇಲೆ ಮತ್ತೆ ಪಾತ್ರೆ ತೊಳಿಬೇಕು. ಮಧ್ಯಾಹ್ನ ಹೆಚ್ಚೇನು ಕೆಲಸ ಇಲ್ಲ ಬಿಡು. ಹಾಗೆ ನನ್ನ ಕಾಲು ಒತ್ತಲು, ನನಗೆ ತಲೆ ಬಾಚಿ ಜಡೆ ಹಾಕಲು ಹೇಳಿಕೊಟ್ಟಿದ್ದೇನೆ, ಅದನ್ನು ಮಾಡ್ತಾಳೆ ಕಂತು. ಸಾಯಂಕಾಲ ಪಮ್ಮಿ ಬಂದ್ಮೇಲೆ ನಾನೇ ಆಟ ಆಡಲು ಕಳಿಸ್ತೇನೆ. ಅವಳು ಪಮ್ಮಿ ವಯಸ್ಸಿನವಳೆ ಅಲ್ವಾ, ಅವಳಿಗೂ ಆಟ ಆಡ್ಬೇಕಂತ ಇರ್ತದೆ ಅಲ್ವಾ. ಏನ್ ಆಟನಾ? ನಮ್ಮ ಪಮ್ಮಿ ಬಹಳ ಸೂಕ್ಷ್ಮ. ಅವಳಿಗೆ ಈ ಓಡಿ ಆಡುವ ಆಟ ಎಲ್ಲ ಇಷ್ಟ ಇಲ್ಲ. ಅವಳದ್ದೇನಿದ್ರು ಟೀಚರ್ ಆಟ. ತಮಾಷೆ ನೋಡ್ಬೇಕು ನೀನು. ಅವಳು ಟೀಚರ್, ಈ ಹುಡುಗಿ ಸ್ಟೂಡೆಂಟ್. ಇದು ಮೊದಲೇ ದದ್ದಿ. ಓ ಅಂದ್ರೆ ಟೋ ಅನ್ಲಿಕ್ಕೆ ಬಾರದು ಮುಂಡೆದಕ್ಕೆ. ಪಮ್ಮಿ ಒಂದು ಬೆಟ್ಟ ಇಟ್ಟುಕೊಂಡಿದ್ದಾಳೆ. ಇವಳು ಬಾಯಿ ತೆರೆಯದಾಗ ಇಲ್ಲ ಅಂದ್ರೆ ತಪ್ಪು ಹೇಳಿದಾಗ ಸರಿಯಾಗಿ ಬಾರಿಸ್ತಾಳೆ. ಇವಳಂತೂ ಬಲು ಮುಂಡು. ಎಷ್ಟು ಹೊಡೆದ್ರು ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಾರದು. ನಾನೇ ನೋಡಿದ್ದೇನೆ, ಒಮ್ಮೊಮ್ಮೆ ಸರಿಯಾಗಿ ಏಟು ಬಿದ್ದು ಬರೆ ಬಂದಿರ್ತದೆ, ಆದ್ರೆ ಕಣ್ಣಲ್ಲಿ ಒಂದು ಪಸೆ ಇಲ್ಲ ನೋಡು. ಬಹಳ ಗಟ್ಟಿಗಿತ್ತಿ, ಯಾವುದಕ್ಕೂ ಜಗ್ಗದ ಜೀವ. ಈ ವಯಸ್ಸಲ್ಲೇ ಹೀಗೆ, ಇನ್ನು ಬೆಳೆದ್ರೆ ಏನಾಗ್ತಾಳೋ. ಸಾಯಂಕಾಲ ಆಟ ಆಡಿದ್ಮೇಲೆ ಪಮ್ಮಿ ಕೇಕೋ ಚಾಕ್ಲೇಟೋ ತಿಂತಾಳೆ. ಈ ಹುಡುಗಿ ಮರೆಯಲ್ಲಿ ನಿಂತು ಹೇಗೆ ನೋಡ್ತಿರ್ತಾಳೆ ಗೊತ್ತಾ. ನನ್ನ ಮಗುವಿಗೆ ದೃಷ್ಟಿಯಾಗುವುದಂತೂ ಕಟ್ಟಿಟ್ಟ ಬುತ್ತಿ. ಹಾಗಂತ ಈ ದ್ರಾಬೆಗೆ ಕೇಕು ಚಾಕ್ಲೇಟು ಎಲ್ಲ ಕೊಡ್ಲಿಕ್ಕಾಗ್ತದ? ಇದಕ್ಕೆ ಹೇಗಾದ್ರೂ ಒಂದು ಪರಿಹಾರ ಮಾಡಬೇಕು. ದಿನಾ ಮಗಳಿಗೆ ದೃಷ್ಟಿ ನಿವಾಳಿಸ್ತಾ ಇದ್ದೇನೆ ಸದ್ಯಕ್ಕೆ. ಸರಿ ಬಿಡು, ನೀನ್ ಯಾಕೆ ಪಾಪ ಅಂತೀಯ. ಆಮೇಲೆ ಸಾಯಂಕಾಲ ಮತ್ತೆ ನನಗೆ ಪಮ್ಮಿಗೆ ಓದಿಸುವ ಕೆಲಸ ಇರ್ತದೆ. ಆಮೇಲೆ ಅಡಿಗೆ ಕೆಲಸ ಇರ್ತದೆ. ತರಕಾರಿ ಸೊಪ್ಪು ಕತ್ತರಿಸಿ ಕೊಡ್ತಾಳೆ. ಎಲ್ಲರದ್ದು ಊಟ ಆದ್ಮೇಲೆ ತಾನು ತಿಂದು ಪಾತ್ರೆ ತೊಳಿಬೇಕಲ್ಲ. ಆಮೇಲೆ ಸ್ಟೋರ್ ರೂಮ್ ನಲ್ಲಿ ಚಾಪೆ ಹಾಸಿಕೊಂಡು ಮಲಗಿದ್ರೆ ಸಾಕು, ಒಂದೇ ನಿದ್ದೆ. ಬೆಳಗಿನ ತನಕ ಗೋಚರವೇ ಇರದು. ಎಂತ ಯಮನಿದ್ದೆ ಮಾರೈತಿ. ನನ್ನ ಪಮ್ಮಿ ಅಂತೂ ಸರಿಯಾಗಿ ನಿದ್ದೆ ಬರದೆ ಒದ್ದಾಡ್ತಾಳೆ. ಪಮ್ಮಿ ಬಿಡು, ನನಗೂ ಅಂತ ನಿದ್ದೆ ಬಾರದು. ಅಂತ ನಿದ್ದೆ ಮಾಡ್ಲಿಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ನೋಡು, ಈಗೇನೋ ಚಿಕ್ಕವಳು, ಇನ್ನು ಯವನಸ್ಥಳ ಆದ ಮೇಲೂ ಹೀಗೆ ಇರ್ಲಿಕ್ಕಾಗ್ತದ ಹೇಳು. ಅದಕ್ಕೆ ಈಗಿನಿಂದ ತಿದ್ದಬೇಕು ಅನ್ಕೊಂಡಿದ್ದೇನೆ. ಏನಂದಿ? ಪಮ್ಮಿ ಯಾಕೆ ಇದೆಲ್ಲ ಮಾಡ್ಬೇಕು? ಅವಳೇನು ಬೇಗ ಹೇಳ್ಬೇಕಾಗಿಲ್ಲ, ಕೆಲಸ ಬೊಗಸೆ ಕಲಿಬೇಕಿಲ್ಲ. ಯಾಕೆಂದ್ರೆ ಅವಳು ಚೆನ್ನಾಗಿ ಓದ್ತಾಳೆ, ದೊಡ್ಡ ಕೆಲಸಕ್ಕೆ ಸೇರಿ ಶ್ರೀಮಂತ ಜೀವನ ನಡೆಸ್ತಾಳೆ. ಇಂಥ ಕೆಲಸದವರನ್ನ ಇಟ್ಟುಕೊಂಡು ಮೇಯಿಸ್ತಾಳೆ. ಇವಳಿಗಾದ್ರೆ ಅದನ್ನೆಲ್ಲ ಕಲಿಬೇಕಾದ ಕರ್ಮ. ಅವಳ ಹೆಸರ ನಾವೆಲ್ಲ ಕಲ್ಲು ಅಂತ ಕರಿತೇವೆ. ಏನ್ ಹೆಸರೋ ಗೊತ್ತಿಲ್ಲ. ಸರಿ, ನನಗೆ ಇನ್ನು ಕೆಲಸ ಕಾಯ್ತಾ ಇದೆ. ಇನ್ನೊಂದಿನ ಮತ್ತೆ ಕಾಲ್ ಮಾಡ್ತೇನೆ. ಬಾಯ್ ಬಾಯ್.